ಘಟಪ್ರಭಾ ಭಕ್ತರಿಂದ ಶ್ರೀಶೈಲ ಪಾದಯಾತ್ರೆ 10ನೇ ದಿವಸ ಇವತ್ತ ಪ್ರಾರಂಭವಾಗಿದೆ. ನಮ್ಮ ಭಕ್ತರ ಒಂದು ಯಾತ್ರೆಯ ಒಂದು ಪೂರ್ಣ ವಿವರಣೆಯನ್ನು ನೋಡೋಣ ಬನ್ನಿ. ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಅನ್ನದಾನಿ ಬಹುಳ ಮಲ್ಲ, ಚಿನ್ನದ ಗೂಡಿ ಚನಮಲ್ಲ, ಅನ್ನದಾನಿ ಬೋಳ ಮಲ್ಲ, ಚಿನ್ನದ ಗೂಡಿ ಚನಮಲ್ಲ, ಹೇ ಚಿನ್ನದ ಗೂಡಿ ಚನಮಲ್ಲ, ಚಿನ್ನದ ಗೂಡಿ ಚನಮಲ್ಲ. ಎಲ್ಲಿ ನೋಡಿದರ ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ, ಎಲ್ಲಿ ನೋಡಿದ ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ, ಎಲ್ಲಿ ನೋಡಿದರ ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ, ಎಲ್ಲಿ ನೋಡಿದ ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ. ಉದಿಯಲೆದ್ದು ನೆನಮನವೇ ಮದನಾರಿ ಶಿವಶರಣರ, ಹೇ ಮದನಾರಿ ಶಿವಶರಣರ, ಕದಳಿ ಬನದ ಒಡೆಯನೆನದರೆ ಪದವೀಕಾರ ಚನಮಲ್ಲ, ಹೇ ಕದಳಿ ಬನದ ಒಡೆಯನೆನದರೆ ಪದವೀಕಾರ ಚನಮಲ್ಲ. ಹೊತ್ತಿಲ್ಲೆದ್ದು ಗುರುವಿನ ಪಾದವ ಆರತಿಯಲ್ಲಿ ನನ್ನ ಮನವೇ, ಹೇ ಆರತಿಯಲ್ಲಿ ನನ್ನ ಮನವೇ, ಮಾಮಲ್ಲೇಶನ ಪಾದವ ನೆನೆದರೆ ಚಿತ್ತರ ಪಾಪ ಪರಿಹಾರ, ಮಾಮಲ್ಲೇಶನ ಪಾದವ ನೆನೆದರೆ ಚಿತ್ತರ ಪಾಪ ಪರಿಹಾರ. ಏತನೆನೆದನು ಬಹುಳೆ ರಾಯ ಜೋಳಿಗೆ ಬಸಮನಗೆರೆದವನೇ, ಹೇ ಜೋಳಿಗೆ ಬಸಮನಗೆರೆದವನೇ, ವೇಳೆ ನಿಟ್ಟು ಚಾರಮಗುಲಿದ ಬಾಳ ಲೋಲ ಚನಮಲ್ಲ, ವೇಳೆಯ ನೆಟ್ಟು ಚಾರಮಗುಲಿದ ಬಾಳ ಲೋಲ ಚನಮಲ್ಲ. ಇಲ್ಲಿಂದಲ್ಲಿಗೆ ಹೋದರಾತ ಏನು ಕೊಡುವನೋ ಮಲ್ಲಯ್ಯ, ಹರ ಹರ ಮಹಾದೇವ್. ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ. ಜೈ ಜೈ ಜೈ. ಮಧ್ಯರಾತ್ರಿ ಸುಮಾರಾಗಿ ಈಗ 2:30 ಟೈಮ್ ಆಗಿರ್ಬೋದು. ಈ ಶ್ರೀಶೈಲ ಮಧ್ಯದ ಯಾತ್ರೆಯಲ್ಲಿ ಭಕ್ತರು ವಿಶೇಷವಾದಂತಹ ಈ ದೇವಸ್ಥಾನದ ಒಂದು ಅರ್ಚಕರು ಭಕ್ತಾದಿಗಳಿಗೆ ಮಧ್ಯರಾತ್ರಿಯಲ್ಲಿ ಮೊದಲಾಗಿ ಇಲ್ಲಿ ಭಕ್ತರಿಗೆ ಪಾದಯಾತ್ರೆಯಲ್ಲಿ ಹೋಗುವಂತಹ ಭಕ್ತಾದಿಗಳಿಗೆ ಇಲ್ಲಿ ಅರ್ಚಕರು ಹಾಗೂ ಇಲ್ಲಿ ಎಲ್ಲ ಭಕ್ತ ಮಂಡಳಿಯವರು ಮಧ್ಯರಾತ್ರಿಯಲ್ಲಿ ಮೊದಲಾಗಿ ಭಕ್ತಾದಿಗಳಿಗೆ ಒಂದು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಂದರೆ ಭಾಳ ಒಂದು ಉತ್ಕೃಷ್ಟವಾದಂತಹ ಈ ಒಂದು ದೇವಸ್ಥಾನದ ಅರ್ಚಕರ ಮಾಡಿದಂತಹ ಸೇವೆಯನ್ನು ಭಾಳ ಶ್ಲಾಘನೀಯಾಗಿದೆ. ಇಲ್ಲಿ ನಾವು ವಿಚಾರ ಮಾಡಿದಾಗ ಸುಮಾರಾಗಿ 18 ವರ್ಷದಿಂದ ಮಧ್ಯರಾತ್ರಿ ಅಂದ್ರೆ 24 ತಾಸು ಬಂದಂತ ಯಾತ್ರಾರ್ಥಿಗಳಿಗೆ ಉತ್ಕೃಷ್ಟವಾದಂತಹ ಒಂದು ಪ್ರಸಾದ ವ್ಯವಸ್ಥೆಯನ್ನ ಕೊಡ್ತಾರೆ. ಅದೇ ರೀತಿಯಾಗಿ ನೀರಿನ ವ್ಯವಸ್ಥೆ ಆಗಿರ್ಬೋದು, ಭಕ್ತಾದಿಗಳಿಗೆ ಇದಾಗಿ ಭಕ್ತರಿಗೆ ಒಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಹಾಗೂ ಅಲ್ಲಿ ಕೆಲವೊಂದಷ್ಟು ವೇಳೆ ವಿಶ್ರಾಂತಿಯನ್ನ ಪಡೆದುಕೊಂಡು ಮಧ್ಯರಾತ್ರಿ ಆಗೋದ್ರಿಂದ ಸುಮಾರಾಗಿ ಅಲ್ಲಿಂದ ಮತ್ತೆ ನಾವು ಆ ಪ್ರಸಾದ ಸೇವನೆಯನ್ನು ಮಾಡ್ತಾ ಅವರಿಗೆ ಒಂದು ಕೃತಜ್ಞತೆ ಭಾವನವನ್ನು ಸೇವೆ ಸಲ್ಲಿಸ್ತಾ
ನೋಡಿ ಯಾವ ರೀತಿಯಾಗಿ ಮಧ್ಯರಾತ್ರಿಯಲ್ಲಿ 2 ಗಂಟೆ ಟೈಮದಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ ನೋಡಿ. ಭಕ್ತರು ಯಾವುದೇ ನಿದ್ದೆ, ನೇರಡಿಕೆ, ಹಸಿವನ್ನು ಬಿಡುತ್ತಾ ಭಕ್ತರ ಒಂದು ಬರುವಿಕೆಯನ್ನು ಅಂದ್ರೆ ಪರಮಾತ್ಮನ ಒಂದೇ ಬರ್ತಾನೆ ಅನ್ನುವಂಥದ್ದು ಭಕ್ತರ ಸ್ವರೂಪದಲ್ಲಿರುವಂತ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಭಕ್ತರಿಗೆ ಒಂದು ಈ ಭಕ್ತರು ಎಷ್ಟು ಪ್ರಸಾದದ ವ್ಯವಸ್ಥೆಯನ್ನು ಮಾಡಿ ಸತ್ಕಾರವನ್ನು ಮಾಡಿ ಘಟಪ್ರಭು ಭಕ್ತಾದಿಗಳಿಗೆ ಅನುಕೂಲ ಮಾಡಿಕೊಟ್ಟಾರ ನೋಡ್ರಿ. ನಮ್ಮ ಭಕ್ತರಿಗೆ ಅನುಷ್ಠಾನ ಹಂಚಿಕೊಂಡಿದ್ರು. ಕಡಿಮೆ ಇಲ್ಲ ನಾವು ಚಪ್ಪಾಳಿ ಬೇಡ್ರಿ. ಅದೇ ರೀತಿಯಾಗಿ ಬೆಳಗಿನ ಬ್ರಹ್ಮ ಮುಹೂರ್ತದಲ್ಲಿ ನಾವೆಲ್ಲರೂ ಆ ಓಂಕಾರ ನಾಮಸ್ಮರಣೆಯನ್ನ, ಓಂ ನಮ ಶಿವಾಯ ಅನ್ನುವಂತಹ ನಾಮಸ್ಮರಣೆಯನ್ನ ಮಧ್ಯರಾತ್ರಿಯಿಂದ ಬೆಳಗಿನ ಒಂದು 6 ಗಂಟೆವರೆಗೆ ಅಖಂಡವಾಗಿ ಎಲ್ಲಾ ಭಕ್ತರು ಆ ನಾಮಸ್ಮರಣೆಯನ್ನ ಮಾಡ್ತಾ ಬೆಳಗಿನ ಒಂದು ಸೂರ್ಯೋದಯವರೆಗೂ ಎಲ್ಲರೂ ಒಂದು ಭಕ್ತಿಯಿಂದ ನಾಮಸ್ಮರಣೆಯನ್ನ ಮಾಡಿದರೆ ಬಹಳ ಒಂದು ಉತ್ಕೃಷ್ಟವಾದಂಥ ಸೇವೆಯನ್ನು ಅರ್ಪಣೆ ಮಾಡ್ತಾ ಮುಕ್ತಾಯವನ್ನು ಮಾಡಿ ಇಲ್ಲಿಂದ ಭಕ್ತರು ನೇರವಾಗಿ ಮತ್ತೆ ಮುಂದೆ ಕೆಲವೊಂದಷ್ಟು ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದನ್ನು ಸೇವನೆ ಮಾಡ್ತಾ ನಮ್ಮ ಭಕ್ತರು ಮತ್ತೆ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ನೋಡಲು ಬನ್ನಿ ಮಲ್ಲಯ್ಯ, ಸಿರಿಗಿರಿ ಮಲ್ಲಯ್ಯನ ನೋಡಲು ಬನ್ನಿ. ಎಲ್ಲಾ ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ, ದೇವರಿಗೆ ಒಡೆಯ ಬಲ್ಲಿದನು ಚೆನ್ನ ಮಲ್ಲ. ಅನ್ನದಾನಿ ಬೋಳ ಮಲ್ಲ, ಚಿನ್ನದ ಗೂಡಿ ಚನಮಲ್ಲ, ಚಿನ್ನದ ಗೂಡಿ ಚನಮಲ್ಲ. ಎಲ್ಲಿ ನೋಡಿದರು ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ. ಎಲ್ಲಿ ನೋಡಿದರು ತಾನಲ್ಲ, ನಂಬಿದ ಭಕ್ತರಿಗಾನಲ್ಲ. ಉದಲೆದ್ದು ನೆನಮನವೇ ಮದನಾರಿ ಶಿವಶರಣರ, ಮದನಾರಿ ಶಿವಶರಣರ. ಕದಳಿ ಬನದ ಒಡೆಯ ನೆನೆದರೆ ಪದವಿಕಾರ ಚನಮಲ್ಲ, ಕಣದ ಒಡೆಯ ನೆನೆದರೆ ಕದಳಿಕಾರ ಚನಮಲ್ಲ. ಅದು ಪತ್ತಲ್ಲದ್ದು ಪಾದಕ್ಕೆ. ರಸ್ತೆಯ ಮಧ್ಯದಲ್ಲಿ ಮತ್ತೆ ಭಕ್ತಾದಿಗಳು ಯಾತ್ರಾರ್ಥಿಗಳಿಗೆ ವಿಶೇಷವಾದಂಥ ಪ್ರಸಾದ ವ್ಯವಸ್ಥೆ ಮಾಡಿದರೆ ಸೇವನೆ ಮಾಡ್ತಾ ನಮ್ಮ ಜನ ಮತ್ತೆ ಪಾದಯಾತ್ರೆ. ಮಹಾರಾಜ್ ಕಿ ಜೈ, ಹರ ಹರ ಮಹಾದೇವ್. ಮತ್ತೆ ಭಕ್ತರು ಪಾದಯಾತ್ರೆಯಲ್ಲಿ ತೊಡಗುತ್ತಾ ಸೂರ್ಯ ಉದಯವನ್ನು ನೋಡೋದು ಬಹಳ ಒಂದು ಸುಂದರವಾದ ದೃಶ್ಯವನ್ನು ನೋಡ್ತಾ ಇಲ್ಲಿ ಸೂರ್ಯನ ನೋಡಿದಾಗೆ ಸೂರ್ಯ ಪರಮಾತ್ಮನೇ ಒಂದು ಈ ಭಕ್ತರ ಒಂದು ಸ್ವಾಗತಕ್ಕೆ ನಿಂತಾನ ಅನ್ನುವಂತಹ ಭಾವನೆಯಲ್ಲಿ ಈ ಸೂರ್ಯನನ್ನು ನೋಡ್ಲಿಕ್ಕೆ ಸಿಗ್ತದೆ. ಇಲ್ಲಿ ಶ್ರೀ ಬಸವೇಶ್ವರ ಮಹಾರಾಜ್ ಕಿ, ಬ್ರಹ್ಮರಂಭ ಮಾತಾ ಕಿ, ಹಾನಗಲ್ಲ ಗುರುಕುಮಾರೇಶ್ವರ ಮಹಾರಾಜ್ ಕಿ, ಬ್ರಹ್ಮರಂಭ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪರಮೇಶ್ವರ ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ, ಮಲ್ಲಿಕಾರ್ಜುನ ಮಹಾರಾಜ್ ಕಿ ಜೈ, ಬ್ರಹ್ಮರಂಭ ಮಾತಾ ಕಿ ಜೈ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪರಮೇಶ್ವರ ಶಿವಾಯ ನಮಃ. ಓಂ 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 गिरी मेलगिरी बंगारगिरी महंत मल्लಯ್ಯ, एकनाथ पार्वती शिवार महादेव. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಗುರು ಬಸವಲಿಂಗಾಯ
ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರುಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ ಶಿವಾಯ ನಮಃ ನಮಃ ಶಿವಾಯ ಶಿವಾಯ ನಮೋ ಓಂ ನಮಃ ಶಿವಾಯ 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 ನಮೋ ಶ್ರೀ ಗುರು ಬಸವಲಿಂಗಾಯ ನಮಃ ಗುರು ಬಸವಲಿಂಗಾಯ ನಮೋ ಶ್ರೀ ಗುರು ಬಸವಲಿಂಗಾಯ ಏನೇನೆಂದರೆ ಕುದರಿ ಚತ್ತರಿ ಸಂಪತ್ತು ಕೊಡುವನು ಮಲ್ಲಯ್ಯ ಧನವ ಕೊಡುವ ಧಾನ್ಯವ ಕೊಡುವ ಸಿರಿಯ ಕೊಡುವ ಸಂಪತ್ತು ಕೊಡುವ ಹೇ ಸಿರಿಯ ಕೊಡುವ ಸಂಪತ್ತು ಕೊಡುವ ಎತ್ತಿ ಮುದ್ದಾಡುವ ಬಾಲಕನ ಕೊಟ್ಟರ ನಿಮ್ಮಯ ಧರ್ಮಾಚನಮಲ್ಲ ಎತ್ತು ಕಂಟಲೈ ಸಹಿತಾಗಿ ಮುತ್ತೈದೆ ಎತ್ತಿದ ಕೂಸು ಸಮನಾಗಿ ಬಂದರೆ ಒಪ್ಪಿಸಿಕೋ ನಿಮ್ಮ ಹರಕೆಗಳ ಪುಂಡಗಾರ ಚನಮಲ್ಲ ಗಂಡ ಹೆಂಡಿರ ಜಗಳ ಹಚ್ಚಿದ ಪುಂಡಗಾರ ಚನಮಲ್ಲ ಗಂಡ ಹೆಂಡಿರ ಮನಬೇಡಾದರೆ ತಪ್ಪದು ತಲೆದಂಡ ಮಲ್ಲಯ್ಯ ಹೇ ತಪ್ಪದು ತಲೆದಂಡ ಮಲ್ಲಯ್ಯ ಇಬ್ಬರೊಳಗ ಒಬ್ಬಾಕಿ ಹಾದರ ಗುಗ್ಗಳ ಹೊರವೇ ಮಲ್ಲಯ್ಯ ಗುರುಲಿಂಗ ಜಂಗಮ ಬರುವರೆಂದು ನಂಬಿ ಬಂದೆವು ಮಲ್ಲಯ್ಯ ಹೇ ನಂಬಿ ಬಂದೆವು ಮಲ್ಲಯ್ಯ ಜಂಗಮ ಹರಲಿಂಗ ಬಂದಾರೆಂದು ನಂಬಿ ಬಂದೆವು ಮಲ್ಲಯ್ಯ ಜಂಗಮ ಹರಲಿಂಗ ಬಂದಾರೆಂದು ನಂಬಿ ಬಂದೆವು ಮಲ್ಲಯ್ಯ ಬೆಳಿಗ್ಗಿನ ಒಂದು ವೇಳೆಯಲ್ಲಿ ಭಕ್ತರು ಆ ಹೇ ಮಲ್ಲಯ್ಯ ಮಲ್ಲಯ್ಯ ಧ್ಯಾನವನ್ನು ಸಿರಿಗಿರಿ ಮಾಡ್ತಾ ಮಲ್ಲಯ್ಯನ ನೋಡಿದ್ರೆ ನೋಡುನು ಬನ್ನಿ ಬಹಳ ಒಂದು ಸುಂದರವಾದಂತಹ ರೋಮಾಂಚನ. ಅದೇ ರೀತಿ ಇಂಥ ಒಂದು ಹೇ ದೃಶ್ಯವನ್ನು ಮಲ್ಲಯ್ಯನ ನೋಡ್ಲಿಕ್ಕೆ, ನೋಡುನು ಅದೇ ಬನ್ನಿ. ರೀತಿಯಾಗಿ ಕೇಳಲಿಕ್ಕೆ ಒಂದು ಅದ್ಭುತವಾದ ಎಲ್ಲಾ ದೇವರಿಗೆ ಒಂದು ಒಡೆಯ ಬಲ್ಲಿದನು ದೃಶ್ಯವನ್ನು ಚನ್ನಮಲ್ಲ. ನೋಡ್ಲಿಕ್ಕೆ ಸಿಗ್ತದೆ. ಅದೇ ರೀತಿಯಾಗಿ ಕೆಲವು ಭಕ್ತರು ಕಂಬಿಯ ಸೇವೆಯನ್ನು ಮಾಡ್ತಾ ಬೇರೆ ಬೇರೆ ಊರುಗಳಿಂದ ಬಂದಂತಹ ಭಕ್ತಾದಿಗಳು ತಮ್ಮ ಸೇವೆಯನ್ನ ಮಧ್ಯದಾರಿಯಲ್ಲಿ ಈ ಬೆಳಗಿನ ವೇಳೆಯಲ್ಲಿ ಎಲ್ಲಾ ಭಕ್ತರು ಒಂದು ತಮ್ಮ ಸೇವೆಯನ್ನ ಕಂಬಿಯ ಹೊರುವುದ ಮೂಲಕ ಕಂಬಿಯ ಒಂದು ಸೇವೆಯಲ್ಲಿ ಪಾಲ್ಗೊಂಡು ತಮ್ಮ ತಮ್ಮ ಒಂದು ನಾಮಸ್ಮರಣೆಯ ಜೊತೆಗೆ ಕಂಬಿಯನ್ನ ಎಲ್ಲರೂ ಸೇವೆಯನ್ನು ಮಾಡ್ತಾರೆ. ಅಂದರೆ ಬಹಳ ಒಂದು ಅದ್ಭುತವಾದಂತಹ ಇಲ್ಲಿ ನೋಡ್ಬೋದು ನಾವು. ಅದೇ ರೀತಿಯಾಗಿ ಸುಮಾರಾಗಿ 10 ಗಂಟೆ ಬೆಳಗಿನ ಒಂದು ವೇಳೆ ನಮ್ಮ ಘಟಪರವಾದ ಭಕ್ತರು ಉತ್ಕೃಷ್ಟವಾದಂತಹ ರುಚಿಕರವಾದಂತಹ ಭೋಜನವನ್ನು ತಯಾರು ಮಾಡ್ತಾ ಇದ್ದಾರೆ.
ಅಷ್ಟೇ ಅಲ್ಲ, ನಡೆದು ಬಂದಂಥ ಭಕ್ತಾದಿಗಳಿಗೆ ಅವರು ಎಷ್ಟು ದಣದು ಬಂದಿರ್ತಾರ, ಅದಕ್ಕಾಗಿ ಇಲ್ಲಿ ಸ್ನಾನದ ವ್ಯವಸ್ಥೆ ಆಗಿರ್ಬೋದು, ಅದೇ ರೀತಿಯಾಗಿ ಪ್ರಸಾದದ ವ್ಯವಸ್ಥೆಯನ್ನು ಈ ಒಂದು ಮಾರ್ಗದಲ್ಲಿ ನೋಡಿದಾಗ ಬಹಳ ಒಂದು ಸುಂದರವಾದಂಥ, ಅಷ್ಟೇ ಅಲ್ಲ ಇಲ್ಲಿ ನಾವು ಘಟಪುರ ಭಕ್ತರ ಒಂದು ವಿಶೇಷವಾದಂಥ ಕೃತಜ್ಞತೆ ನಾವು ಅರ್ಪಿಸಬೇಕು. ಯಾರಿಗಂದರೆ ನಾವು ನಡೀತಾ ಬಂದಾಗ ಕೆಲವೊಂದಷ್ಟು ಭಕ್ತಾದಿಗಳು ಈ ವಾಹನದ ಮೂಲಕ ಬಂದು ತಾವು ಈ ಭಕ್ತರಿಗೆ ಒಂದು ಉತ್ಕೃಷ್ಟವಾದಂಥ ಭೋಜನದ ವ್ಯವಸ್ಥೆಯನ್ನು ಮುಂದೆ ಬಂದು ಮಾಡ್ತಾರಂದರೆ ಅವರಿಗೆ ನಿಜವಾದಂತಹ ಮಲ್ಲಯ್ಯನೇ ಒಂದು ಕೃಪಾಶೀರ್ವಾದ ಅವರಿಗೆ ಮತ್ತೆ ದಯಪಾಲಿಸಲಿ ಅಂತ ಹೇಳ್ತಾ, ಈ ಒಂದು ಪ್ರಸಾದದ ಒಂದು ನೋಡಿ ಯಾವ ರೀತಿಯಾಗಿ ಎಲ್ಲದ ಆಮ್ಲೆ ಇರ್ಬೋದು, ಪ್ರಸಾದದ ಒಂದು ವಿಧವಾದಂತಹ ಭಕ್ಷ್ಯ ಭೋಜನಗಳನ್ನು ಇಲ್ಲಿ ತಯಾರು ಮಾಡಿ ನಮ್ಮ ಭಾಗದಲ್ಲಿ, ಕರ್ನಾಟಕ ಭಾಗದ ಅಥವಾ ನಮ್ಮ ಒಂದು ಭಾಗದಲ್ಲಿರುವಂತಹ ಪ್ರಸಾದವನ್ನು ಅದೇ ರೀತಿಯಾಗಿ ನಮ್ಮ ಭಕ್ತಾದಿಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಲವೊಂದಷ್ಟು ಹಿರಿಯರು, ಪ್ರಮುಖರು ಅದಕ್ಕೆ ಬೇಕಾದಂಥ ಮತ್ತು ಇನ್ನೂ ನಮ್ಮ ಭಕ್ತರು ಸೇವನೆ ಮಾಡಿ ಪ್ರಸಾದ ಮಾಡಲಿ ಅನ್ನುವಂಥ ಆ ಒಂದು ಉತ್ಕಟವಾದಂಥ ಇಚ್ಛೆಯಿಂದ ಮಾಡ್ತಾ ಅದೇ ರೀತಿಯಾಗಿ ಆ ಪ್ರಸಾದವನ್ನು ತಂದು ಮಲ್ಲಯ್ಯನಿಗೆ ಸೇವೆಯ ರೂಪವಾಗಿ ಅರ್ಪಣೆ ಮಾಡ್ತಾ ಪ್ರಸಾದವನ್ನು ಎಲ್ಲ ತಯಾರಾಗಿರುವುದರಿಂದ ಎಲ್ಲ ಭಕ್ತಾದಿಗಳಿಗೆ ಆ ಒಂದು ನೈವೇದ್ಯ ರೂಪವಾಗಿ ಪರಮಾತ್ಮಗೆ ಅರ್ಪಣೆಯನ್ನು ಮಾಡ್ತಾ ಪ್ರಸಾದವನ್ನು ಇಲ್ಲಿಂದ ಎಲ್ಲ ಭಕ್ತರಿಗೆ ಸೇವನೆ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇದ್ದೀವಿ. ನೋಡಿ, ನಮ್ಮಲ್ಲಿ ನಡೀತಾ ಬಂದಂಥ ಭಕ್ತಾದಿಗಳು ಮೊದಲಿಗೆ ತಾವೊಂದು ಪ್ರಸಾದವನ್ನು ಸೇವನೆಯನ್ನು ಮಾಡ್ತಾ, ಅಂದರೆ ಪ್ರಸಾದ ಸೇವನೆ ಮಾಡಿ ಮಧ್ಯಾಹ್ನದ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವಂತಹ ಅನುಕೂಲತೆಯನ್ನು ನಮ್ಮ ಈ ಒಂದು ಘಟಪ್ರಭಾ ಶ್ರೀಶೈಲ ಯಾತ್ರಾ ಕಮಿಟಿಯವರು, ನಮ್ಮ ಎಲ್ಲ ಘಟಪ್ರಭಾ ಭಕ್ತರು ಸುವ್ಯವಸ್ಥಿತವಾದಂಥ ಮಧ್ಯಾಹ್ನದ ಒಂದು ಯಾವ ಪ್ರಸಾದ ಮಾಡಬೇಕು ಮಾಡಿದ್ದಾರೆ. ಅವ್ರ ವಿಚಾರದ ಅದೇ ರೀತಿಯಾಗಿ ಎಲ್ಲರೂ ಒಂದು ಪ್ರಸಾದವನ್ನ ತಾವೊಂದು ಪ್ರಸಾದವನ್ನ ಸೇವನೆ ಮಾಡ್ತಾ ಇದ್ದಾರೆ. ವ್ಯವಸ್ಥೆಯನ್ನು ಮಾಡಿದ್ದನ್ನು ನಾವು ಇಲ್ಲಿ ಸ್ಮರಿಸಬಹುದು. ನೋಡಿ, ತಾವೇ ಒಂದು ವಯಸ್ಸಾದ್ರೂ ಜನ ಭಕ್ತಾದಿಗಳಿಗೆ ತಾವು ನಿಂತು ಪ್ರಸಾದದ ವ್ಯವಸ್ಥೆಯನ್ನು ಪ್ರಸಾದ ಬಡಿಸುವುದಾಗಿರ್ಬೋದು, ಅವರು ಮತ್ತೆ ಅವರಿಗೆ ನಮ್ಮ ಒಂದು ಘಟಪ್ರಭಾದ ಭಕ್ತರು ಶ್ರೀಶೈಲ ಒಂದು 18ನೇ ವರ್ಷದ ಪಾದಯಾತ್ರೆಯಲ್ಲಿ ಇಲ್ಲಿ ಪ್ರಸಾದದ ವ್ಯವಸ್ಥೆಯನ್ನು ಸುಂದರವಾದಂತಹ ರೀತಿಯಲ್ಲಿ ಹಾಗೂ ಉತ್ಕೃಷ್ಟವಾದಂತಹ ರುಚಿಕರವಾದಂತಹ ಒಂದು ಪ್ರಸಾದವನ್ನು ಮಾಡಿ ಎಲ್ಲ ಭಕ್ತರ ಸೇವೆಗೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿಯಾಗಿ ಇನ್ನೂ ಎಷ್ಟೋ ಭಕ್ತರು ತಮ್ಮ ಪ್ರಸಾದವನ್ನು ಇಲ್ಲಿ ತೆಗೆದುಕೊಂಡು ಪ್ರಸಾದವನ್ನು ಸೇವನೆ ಮಾಡ್ತಾ ಮಧ್ಯಾಹ್ನದ ಪ್ರಸಾದದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ನೋಡಬಹುದು. ಈ ಒಂದು ಶಿವರ ಏನ್ ಬೇಕು? ಹಾ, ನೋಡಿ, ಎಷ್ಟು ಒಂದು ಮಧ್ಯಾಹ್ನದ ಪ್ರಸಾದದ ವ್ಯವಸ್ಥೆಯಲ್ಲಿ ದನದು ಬಂದರೂ ತಾವೊಂದು ಯಾವುದೇ ಒಂದು ತ್ರಾಸಾಗಲ್ಲದೆ ಒಂದು ಚೈತನ್ಯದಿಂದ ಇಲ್ಲಿ ಪ್ರಸಾದವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಜನರನ್ನು ಇಲ್ಲಿ ನಾವು ಬೇಡಿದಾಗ ಸುಮಾರಾಗಿ 18ನೇ ವರ್ಷದ ಒಂದು ಪಾದಯಾತ್ರೆ ಇದು. ವಿಶೇಷವಾದಂತ ತಂಪು ಅಂಬ್ಲಿ ಇದೆ. ಎಲ್ಲಾ ಭಕ್ತರು ಮರಿದೆ ಇಲ್ಲಿ ಅಂಬ್ಲಿಯನ್ನು ಸೇವನೆ ಮಾಡಿ ಹಿಂದಾಡಿಸಿ ಒಳ್ಳೆಯ ಒಂದು ಉತ್ಕೃಷ್ಟವಾದಂತಹ ರೀತಿಯಲ್ಲಿ ಈ ಅಂಬ್ಲಿಯ ಪ್ರಸಾದವನ್ನು ಮಾಡಿದ್ದಾರೆ. ಅಂದರೆ ಈ ಭಕ್ತರಿಗೆ ಒಂದು ಊಟ ತಕ್ಷಣ ಅಂಬ್ಲಿ ಅನ್ನುವಂಥದ್ದು ಸೇವನೆ ಮಾಡೋದ್ರಿಂದ ಅದಿಗಳಿಗೆ ಒಂದು ಶನಿಕ್ರಿಯೆ ಚೆನ್ನಾಗಿ ಆಗ್ತದೆ ಅನ್ನುವಂಥ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ನೋಡಿ, ಶ್ರೀ ಮಲ್ಲಿಕಾರ್ಜುನ ಪಾದಯಾತ್ರಾ ಭಕ್ತಾದಿಗಳಿಗೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ಈ ವರ್ಷದ ಹಿಡ್ಕೊಂಡು 18ನೇ ವರ್ಷದ ಪಾದಯಾತ್ರಾ ಇರ್ತದೆ. ಆದ ಕಾರಣ ಇಲ್ಲಿ ನಮ್ಮ ಕಮಿಟಿ ವತಿಯಿಂದ ಅನ್ನ ಸಂತರ್ಪಣೆ ನಡೆಯುತ್ತದೆ. ಎಲ್ಲರಿಗೆ ಧನ್ಯವಾದಗಳು. ಹೇಳ್ಬೇಕು
ಅಂತ ಬಾವ್ಯಾಗ ಬಿಟ್ಟು ಬಂದಿರ ತಾಟ್ಗಳು ಅದು ಮಂಗೈತೆ ನಮ್ಮ ಬಾವ್ಯಾಗ ಅದಕ್ಕೆ ಬಿಟ್ಟು ಬಂದ ಅವ್ರು ಶಿವಯೋಗಿನಿ ಶಿವತೃಪ್ತಿ ಶಿವಲಿಂಗ ತೃಪ್ತಿ ಲಿಂಗ ಜಂಗಮ ತೃಪ್ತಿ ಅನ್ನದಾತ ಮಲ್ಲಾಪುರ ಗ್ರಾಮದ ಭಕ್ತರು ಜಂಗಮರಿಗೆ ಮತ್ತು ಮಲ್ಲಿಕಾರ್ಜುನ ಭಕ್ತರಿಗೆ ಅನ್ನ ಪ್ರಸಾದ ಮಾಡುವವರೆಗೂ ಆ ಮಲ್ಲಿಕಾರ್ಜುನ ಅವರಿಗೆ ಸದಾ ಆಯುರ ಆರೋಗ್ಯ ಐಶ್ವರ್ಯ ಸಕಲ ಸಂಪತ್ತನ್ನು ಅವರಿಗೆ ಗುರು ಕೊಟ್ಟು ಕಾಪಾಡಲೆಂದು ಆಶೀರ್ವದಿಸುತ್ತೇವೆ. ಸದಾ ಕಾಲ ಹಿಂಗ ನಡೆಸ್ಕೊಂಡು ಹೋಗ್ಬೇಕ್ರಿಪ್ಪ. ಜೈ ಮಂಗಲಂ. ನಮಃ ಪಂಚಾನ್ನಮಕೋದ್ಭೂತಾನ್ ಪಂಚಾಕ್ಷರಮನೂಪಮಾನ್ ಪಂಚಸೂತಕೋ ವಂದೇ ಪಂಚಾಚಾರ್ಯಾನ್ ಜಗದ್ಗುರೋನ್ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರವೇ ಸರ್ವಲೋಕಾನಾಂ ವಿಸಜೇ ಪವರೋಗಿನಾಂ ನಿಧೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತೈ ನಮಃ. ಶಾಂತಾನಂದಸ್ವರೂಪಾಯ ಶಿಷ್ಯಾನಂದಪ್ರದಾಯಿನೇ ಶ್ರೀಚನ್ನಸಿದ್ದರಾಮಾಯ ಶಿವಾಯ ಗುರವೇ ನಮಃ. ವಕ್ರತುಂಡ ಮಹಾಕಾಯ ಸುರಕೋಟಿ ಸಮಪ್ರಭಃ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರೇಷು ಸರ್ವದಾ. ಸರಸ್ವತಿ ನಮಸ್ತುಭ್ಯಂ. ಭಕ್ತಾಕಾರमुपासितं पशुपतेरुस्तङ्गमध्यस्थितं पाशं मोषकमङ्कुशं सरसितं पाशं ददानं परं वन्दे श्रीगणनायकं भवहरं चन्द्रार्धमौलिं शिवं गणानान्त्वामहे ब्रह्मणस्पतः आनश्वन्मन्होत्रस्य साधनम् ॐ भूः महागणपते मावाहयामि. ॐ भुवः महागणपतिमावाहयामि. ॐ श्रावः तपःपन्द्रं ज्योते दीपो युक्तिवेतां शिवार्पणशान्तेः कर्पूरदीपं कर्पूरनिमितं दीपं चन्द्रमासे महाभक्तगुहाना परमेश्वरः कर्पूरमहामङ्गलनिराञ्जनं दर्शयामि. संसारसारं भुजगेन्द्रहारं सदा वसन्तं दयारविन्दे भवं भवामि शैतं नमामि. भवं भवामि शैतं नमामि. भवं भवामि शैतं नमामि. कैलासवासा करुणापूर्ण कैलासवासा करुणापूर्ण गौरी मनोहर. ವಿತ್ತನ ಕೊನೆಯ ಪೂಜೆಯನ್ನು ಮುಗಿಸ್ತಾ ಎಲ್ಲರೂ ಆರತಿಯನ್ನು ತೆಗೆದುಕೊಂಡು ಅದೇ ರೀತಿಯಾಗಿ ಇಲ್ಲಿ ಭಕ್ತಾದಿಗಳಿಗೆ ಮತ್ತೆ ಪ್ರಸಾದದ ವ್ಯವಸ್ಥೆಯನ್ನು ರಾತ್ರಿ ಮಾಡಿದ್ದಾರೆ. ಆ ಪ್ರಸಾದದ ಒಂದು ದರ್ಶನವನ್ನು ನೋಡಿದಾಗ ರಾತ್ರಿ ವೇಳೆಯಲ್ಲಿ ಬಹಳ ಉತ್ಕೃಷ್ಟವಾದಂತಹ ಭೋಜನದ ವ್ಯವಸ್ಥೆಯನ್ನು ಮಾಡಿದಂತಹ ಘಟಪ್ರಭಾ ಶ್ರೀಶೈಲ ಪಾದಯಾತ್ರಾ ಕಮಿಟಿಯವರು ಧನ್ಯವಾದಗಳನ್ನು ಅರ್ಪಿಸುತ್ತಾ ಹಾಗೂ ಅವರಿಗೆ ಆಯುಷ್ಯ ಆರೋಗ್ಯ ಸಿರಿ ಸಂಪತ್ತವನ್ನು ಶ್ರೀಶೈಲ ಮಲ್ಲಿಕಾರ್ಜುನ ದಯಪಾಲಿಸ್ತಾ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮಾಡ್ತಾ ಇದ್ದೀನಿ. ಯಾರು ಇಲ್ಲಿವರೆಗೆ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಾದರೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಂತ ಹೇಳ್ತಾ ಮತ್ತೆ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ
ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.